ಬಡಿ ದಿಸ್ ಇಸ್ ಎಲ್ಟನ್. ಇವತ್ತು ನಾನು ಕಂಪೌಂಡಿಂಗ್ ಬಗ್ಗೆ ಹೇಳ್ತೇನೆ. ಮಾರ್ಕೆಟ್ ಯಾವತ್ತು ಟೈಮನ್ನು ರಿವಾರ್ಡ್ ಮಾಡುತ್ತೆ, ಇಲ್ಲ ಸ್ಪೀಡನ್ನು ಚೇಸ್ ಮಾಡೋರಿಗಲ್ಲ. ಸೊ ಆ್ಯಕ್ಚುಲಿ ನಾನು ನಿಮಗೀಗ ಒಂದು ಕಾಂಪೌಂಡಿಂಗ್ ಹೇಗೆ ಮತ್ತು ಕಾಂಪೌಂಡಿಂಗ್ ಯಾವ ಥರ ವರ್ಕ್ ಆಗುತ್ತೆ ಅದರ ಫಾರ್ಮುಲಾ ಏನಂತ ಒಂದು ತೋರಿಸ್ತೀನಿ. ಬೇಸಿಕ್ ಇದು. ಸೊ ಇಲ್ಲಿ ನೀವು ನೋಡ್ಬೋದು ಕಾಂಪೌಂಡಿಂಗ್ ಗ್ರೋತ್ ಫಾರ್ಮುಲಾ ಒಂದು ಸ್ಕ್ರೀನಲ್ಲಿ ನೋಡ್ಬೋದು. ಆ್ಯಕ್ಚುಲಿ ಇದು ಫಾರ್ಮುಲಾ ಇದೆ, P × 1 + R⁴ n ಅಂತ ಅದು. ಸೊ P ಅಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್, ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಂತ ಸ್ಟಾಕಲ್ಲಿ. ಮತ್ತು ಆರ್ ಅಂದರೆ ಆ್ಯನ್ಯುವಲ್ ರಿಟರ್ನ್ ಅಂದರೆ ಲೈಕ್ ಇಯರ್ಲಿ ಎಷ್ಟು ನಿಮಗೆ ರಿಟರ್ನ್ ಬರುತ್ತೆ ಅಂತ ಅದು. ಮತ್ತು ಎನ್ ಅಂದರೆ ನಂಬರ್ ಆಫ್ ಇಯರ್ಸ್, ಎಷ್ಟು ವರ್ಷ ತನಕ ನೀವು ಹೋಲ್ಡ್ ಮಾಡ್ತೀರಂತ. ಸೊ ಉದಾಹರಣೆ ಒಂದು ಎಕ್ಸಾಂಪಲ್ ಇದೆ ನೋಡಿ. ಸೊ ನೀವು 1 ಲ್ಯಾಕ್ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಂದರೆ ಅದು 12% ರಿಟರ್ನ್ ಕೊಟ್ಟರು, ಹೌದು 20 ಇಯರ್ಸಲ್ಲಿ. ಸೊ ನಿಮ್ಮದು 1 ಲ್ಯಾಕ್ 9.5 ಲ್ಯಾಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಈ ಫಾರ್ಮುಲಾ ನಮಗೆ ಹೇಳುತ್ತೆ. ಮಾರ್ಕೆಟ್ ಆ್ಯಕ್ಚುಲಿ ಡಿಮಾಂಡ್ ಮತ್ತು ಸಪ್ಲೈಯಿಂದ ಶೇರ್ ಪ್ರೈಸ್ ಮೂವ್ಮೆಂಟ್ ಆಗುತ್ತೆ. ಡಿಮಾಂಡ್ ಮತ್ತು ಸಪ್ಲೈ ಅಂದರೆ ಏನಂದರೆ ಜಸ್ಟ್ ಲೈಕ್ ನೀವು ತರಕಾರಿ ತೊಗೊಳಕ್ಕೆ ಹೋಗ್ತೀರಾ, ಏನೋ ಪ್ರಾಪರ್ಟಿ ಪರ್ಚೇಸ್ ಮಾಡೋಕ್ಕೆ ಮಾಡ್ತೀರಾ, ಆ ಟೈಮಲ್ಲಿ ನೀವು ನೋಡ್ಬೋದು ಪ್ರೈಸಸ್ ಸರ್ಜ್ ಆಗುತ್ತೆ. ಲೈಕ್ ಎಸ್ಪೆಷಲಿ ಫೆಸ್ಟಿವಲ್ ಟೈಮ್. ಅದು ಯಾಕೆ ಅಂದರೆ ಲೈಕ್ ಫೆಸ್ಟಿವಲಲ್ಲಿ ಡಿಮಾಂಡ್ ಜಾಸ್ತಿ ಆಗುತ್ತೆ, ಸೊ ಅದರ ಪ್ರೈಸ್ ಆಟೋಮೆಟಿಕಲಿ ರೈಸ್ ಆಗುತ್ತೆ. ನಾರ್ಮಲ್ ಡೇಸಲ್ಲಿ ಪ್ರೈಸ್ ನಾರ್ಮಲ್ ಆಗಿ ಬರುತ್ತೆ, ಯಾಕಂದರೆ ಡಿಮಾಂಡ್ ಅಷ್ಟೇ ಇರಲ್ಲ ಮತ್ತು ಸಪ್ಲೈ ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಡಿಮಾಂಡ್ ಅಂದರೆ ಏನು ಶೇರ್ ಮಾರ್ಕೆಟಲ್ಲಿ? ಡಿಮಾಂಡ್ ಅಂದರೆ ನಂಬರ್ ಆಫ್ ಬಯರ್ ಜಾಸ್ತಿ ಆದರೆ ಒಂದು ಸ್ಟಾಕನ್ನು ಪ್ರೈಸ್ ಪರ್ಚೇಸ್ ಮಾಡೋಕ್ಕೆ ಅದನ್ನೇ ಡಿಮಾಂಡ್ ಅಂತ ಕರಿತೀವಿ. ಸೊ ಒಂದು ಸ್ಟಾಕಲ್ಲಿ ಡಿಮಾಂಡ್ ಯಾವಾಗ ರೈಸ್ ಆಗುತ್ತೆ, ಯಾವಾಗ ಕಂಪನಿ ಗುಡ್ ರಿಸಲ್ಟ್ಸ್ ಪ್ರಾಫಿಟನ್ನು ಅರ್ನ್ ಮಾಡುತ್ತೆ, ಆವಾಗ ಪಾಸಿಟಿವ್ ನ್ಯೂಸ್ ಬಂದಾಗ, ಬಿಗ್ ಇನ್ವೆಸ್ಟರ್ಸ್ HNI ಹೈ ನೆಟ್ವರ್ತ್ ಇಂಡಿವಿಜುವಲ್ ಬೈ ಮಾಡಿದಾಗ, ಮಾರ್ಕೆಟ್ ಸೆಂಟಿಮೆಂಟ್ಸ್ ಯಾವಾಗ ಪಾಸಿಟಿವ್ ಇದ್ದಾಗ, ಈ ರೀಸನ್ನಿಂದ ಡಿಮಾಂಡ್ ಇನ್ಕ್ರೀಸ್ ಆಗುತ್ತೆ. ಬೇಸಿಕಲಿ ಜಾಸ್ತಿ ಬಯರ್ಸ್ ಬಂದರೆ ಪ್ರೈಸ್ ಅಪ್ವರ್ಡ್ ಮೂವ್ಮೆಂಟ್ ಆಗುತ್ತೆ. ಈ ಥರ ಸಪ್ಲೈ ಅಂದರೆ ಶೇರ್ ಮಾರ್ಕೆಟಲ್ಲಿ ಸೆಲ್ಲರ್ಸ್ ಜಾಸ್ತಿ ಆದರೆ ಸ್ಟಾಕ್ ಸಪ್ಲೈಯನ್ನು ಜಾಸ್ತಿ ಮಾಡುತ್ತೆ. ಸೊ ಸಪ್ಲೈ ಯಾವಾಗ ಇನ್ಕ್ರೀಸ್ ಆಗುತ್ತೆ, ಯಾವಾಗ ಬ್ಯಾಡ್ ನ್ಯೂಸ್ ಬರುತ್ತೆ ಕಂಪ್ನಿ ಬಗ್ಗೆ, ಅಥವಾ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ, ತುಂಬ ಜನ ಪ್ಯಾನಿಕ್ ಆಗ್ತಾ ಇದ್ದಾರೆ, ಫಿಯರ್ ಜಾಸ್ತಿ ಇದೆ, ಪ್ರಮೋಟರ್ ಅಂದರೆ ಸೆಲ್ಲಿಂಗ್ ಮಾಡ್ತಾರೆ, ಪ್ರಮೋಟರ್ ಅಂದರೆ ಓನರ್ ಸೆಲ್ಲಿಂಗ್ ಜಾಸ್ತಿ ಮಾಡ್ತಾ ಇದೆ, ಮತ್ತು ಸ್ಟಾಕಲ್ಲಿ ತುಂಬ ಓವರ್ ವ್ಯಾಲ್ಯೂಯೇಷನ್ ಇದೆ, ಆವಾಗೆಲ್ಲ ಸಪ್ಲೈ ಇನ್ಕ್ರೀಸ್ ಆಗುತ್ತೆ. ಸೊ ಒಂದು ಲೈನಲ್ಲಿ ಹೇಳಬೇಕಂದ್ರೆ ಯಾವಾಗ ಡಿಮಾಂಡ್ ಸಪ್ಲೈಗಿಂತ ಜಾಸ್ತಿ ಆಗುತ್ತೆ ಆವಾಗ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಸಪ್ಲೈ ಡಿಮಾಂಡ್ಗಿಂತ ಕಮ್ಮಿ ಜಾಸ್ತಿ ಆಗುತ್ತೆ ಆವಾಗ ಪ್ರೈಸ್ ಡಿಕ್ರೀಸ್ ಆಗುತ್ತೆ. ಸಪ್ಲೈ = ಡಿಮಾಂಡ್ ಆದಾಗ ಪ್ರೈಸ್ ಸ್ಟೇಬಲ್ ಆಗಿರುತ್ತೆ. ಆದರೆ ಡಿಮಾಂಡ್ ಯಾವತ್ತು ಫಂಡಮೆಂಟಲ್ಸ್ ಮತ್ತು ಅರ್ನಿಂಗ್ಸ್ ಗ್ರೋತಿಂದ ಬರುತ್ತೆ. ಥ್ಯಾಂಕ್ ಯು.